ಹಾಯ್ ಗೈಸ್, ಇವತ್ತಿನ ಈ ಫಿಲ್ಮ್ ಒಳಗಡೆ ಒಬ್ಬ ಪ್ರೊಫೆಸರ್ ಮತ್ತು ಸ್ಟೂಡೆಂಟನ ರೊಮ್ಯಾಂಟಿಕ್ ಲವ್ ಸ್ಟೋರಿ ಡಿಸ್ಕಷನ್ ಮಾಡೋಣ. ಈ ಚಿತ್ರದಲ್ಲಿ ಕಾಣುತ್ತಿರುವ ಹುಡುಗಿಯ ಹೆಸರು ಕೈರೋ. ಇವಳ ಪೇರೆಂಟ್ಸ್ ಬೇರೆ ದೇಶದಲ್ಲಿರುವುದರಿಂದ ಇವಳು ಒಬ್ಬಂಟಿಯಾಗಿ ಒಂದು ಮೆನ್ಷನ್ನಲ್ಲಿ ಇರುತ್ತಾಳೆ. ಇವಳು ಒಬ್ಬಳು ಲಿಟ್ರೇಚರ್ ಸ್ಟೂಡೆಂಟ್ ಆಗಿರುತ್ತಾಳೆ. ಇವಳು ಯೂನಿವರ್ಸಿಟಿಯ ಕ್ಲಾಸ್ ರೂಮ್ನಲ್ಲಿ ಒಬ್ಬ ಮಧ್ಯವಯಸ್ಕನ ಪ್ರೊಫೆಸರನ್ನು ಮೀಟ್ ಆಗುತ್ತಾಳೆ. ಮೀಟ್ ಆದಂಥ ಕೈರೋಗೆ ಪ್ರೊಫೆಸರ್ ಮಿಲ್ಲರ್ ಒಂದು ಸಿಲೆಬಸ್ ಅನ್ನು ಕೊಟ್ಟು ಓದಲು ಹೇಳುತ್ತಾನೆ. ಆಗ ಕೈರೋ, ನಾನು ಎಲ್ಲ ಸಿಲೆಬಸನ್ನು ಓದಿದ್ದೇನೆ, ಹೊಸದೇನಾದರೂ ಕೊಡಿ ಅಂತ ಹೇಳುವಷ್ಟರಲ್ಲಿ ಅದೇ ಕ್ಲಾಸಿನ ಸ್ಟೂಡೆಂಟ್ ಹಾಗೂ ಕೈರೋನ ಬೆಸ್ಟ್ ಫ್ರೆಂಡ್ ವಿನ್ನಿ ಅಲ್ಲಿಗೆ ಬಂದು ಕೈರೋನ ಹೊರಗಡೆ ಕರೆದುಕೊಂಡು ಹೋಗುತ್ತಾಳೆ. ಆಗ ಮಿಲ್ಲರ್ ಕೈರೋನ ಬೆಂಚ್ ಮೇಲಿರುವ ಒಂದು ಅಡಲ್ಟ್ ಬುಕ್ಕನ್ನು ನೋಡಿ ಓದಲು ಪ್ರಯತ್ನಿಸುತ್ತಾನೆ. ಅಷ್ಟರಲ್ಲಿ ಮಿಲ್ಲರ್ನ ಗೆಳೆಯ ಬೌರಿಸ್ ಅಲ್ಲಿಗೆ ಬಂದು ಅದನ್ನು ಕಸಿದುಕೊಂಡು ಓದಲು ಪ್ರಾರಂಭಿಸುತ್ತಾನೆ. ಆಗ ಗೊತ್ತಾಗುತ್ತೆ ಈ ಬುಕ್ ಮಿಲ್ಲರ್ ಬರೆದಿದ್ದಾಗಿರುತ್ತದೆ ಎಂದು. ಇಲ್ಲಿಂದ ಸೀನ್ ಶಿಫ್ಟ್ ಆಗುತ್ತದೆ ಮಿಲ್ಲರ್ನ ಮನೆಯ ಕಡೆಗೆ. ಇತ್ತ ಮಿಲ್ಲರ್ನ ಹೆಂಡತಿ ವರ್ಕ್ನಲ್ಲಿ ಬ್ಯುಸಿಯಾಗಿರುತ್ತಾಳೆ. ಅವಳ ಗಮನ ಸೆಳೆಯಲು ಯೂನಿವರ್ಸಿಟಿನಲ್ಲಿ ನಡೆದ ಘಟನೆ ತಿಳಿಸುವಷ್ಟರಲ್ಲಿ ಹೆಂಡತಿಗೆ ಅವಳ ಗೆಳತಿಯ ಫೋನ್ ಬರುತ್ತದೆ. ಕಾಲ್ ಮುಗಿದ ಮೇಲೆ ಇವರಿಬ್ಬರು ಒಂದಾಗಬೇಕು ಎನ್ನುವಷ್ಟರಲ್ಲಿ ಮತ್ತೊಮ್ಮೆ ಕಾಲ್ ಬರುತ್ತದೆ. ಆಗ ಮಿಲ್ಲರ್ನ ಸಿಟ್ಟು ನೆತ್ತಿಗೇರುತ್ತದೆ. ಮರುದಿನ ಮಿಲ್ಲರ್ ಇದನ್ನೆಲ್ಲ ಬೌರಿಸ್ಗೆ ಹೇಳಿದಾಗ ಅವನು ಅದನ್ನು ಜೋಕಾಗಿ ತೆಗೆದುಕೊಳ್ಳುತ್ತಾನೆ. ಆಗ ಕೈರೋ ತಮ್ಮತ್ತ ಬರುವುದನ್ನು ಬೌರಿಸ್ ಮತ್ತು ಮಿಲ್ಲರ್ ನೋಡುತ್ತಾರೆ. ಆಗ ಕಾಡಿನಿಂದ ನೀನು ಒಬ್ಬಳೇ ಬರುತ್ತಿದ್ದೀಯಾ, ನಿನಗೆ ಭಯವಾಗುವುದಿಲ್ಲ ಎಂದು ಮಿಲ್ಲರ್ ಕೇಳಿದಾಗ, ನನ್ನನ್ನು ನೋಡಿ ಭಯಪಡಬೇಕೆ ಹೊರತು ನಾನು ಯಾರನ್ನು ನೋಡಿ ಭಯಪಡುವುದಿಲ್ಲ ಅಂತ ಕೈರೋ ಹೇಳುತ್ತಾಳೆ. ಇತ್ತ ಸ್ಕೂಲ್ನಲ್ಲಿ ಬೌರಿಸ್ನ ಗಮನ ಸೆಳೆಯಲು ವಿನ್ನಿ ಕೆಲವು ಪುಸ್ತಕಗಳನ್ನು ಬೀಳಿಸುತ್ತಾಳೆ. ಇದನ್ನು ಏಕೆ ಮಾಡುತ್ತಿದ್ದೀಯಾ ಎಂದು ಕೇಳುವಷ್ಟರಲ್ಲಿ ಇದನ್ನೆಲ್ಲ ಗಮನಿಸುತ್ತಿದ್ದ ಕೈರೋ ಒಂದು ಕಡೆ ನಿಂತು ನಗುತ್ತಿರುತ್ತಾಳೆ. ಆಗ ಇವರಿಬ್ಬರು ಕೈರೋನ ಮೆನ್ಷನ್ಗೆ ಬಂದು ಕೆಲವು ಮಾತುಗಳನ್ನು ಆಡ್ತಾ ಇರ್ತಾರೆ. ಇತ್ತ ಅಡ್ಮಿಷನ್ನ ಚಿಂತೆಯಲ್ಲಿರುವ ಕೈರೋಗೆ ಏನೂ ಉಪಾಯ ಹೊಳೆಯುತ್ತಿರಲಿಲ್ಲ. ಆಗ ಕೆಲವು ಮಾತುಗಳ ನಂತರ ವಿನ್ನಿ ಒಂದು ಐಡಿಯಾ ಕೊಡುತ್ತಾಳೆ. ನಿನ್ನ ಮತ್ತು ಪ್ರೊಫೆಸರ್ನ ಅಫೇರ್ನ ಒಂದು ಪುಸ್ತಕದ ರೀತಿಯಲ್ಲಿ ಬರೆದು ಪಬ್ಲಿಷ್ ಮಾಡು, ಆವಾಗಾದರೂ ನಿನಗೆ ಅಡ್ಮಿಷನ್ ಸಿಗಬಹುದೆಂದು ವಿನ್ನಿ ಐಡಿಯಾ ಕೊಡುತ್ತಾಳೆ. ಆಗ ಕೈರೋ ಹೇಳ್ತಾಳೆ, ಪ್ರೊಫೆಸರ್ ನನಗಿಂತ 20 ವರ್ಷ ವಯಸ್ಸಿನಲ್ಲಿ ದೊಡ್ಡವನು, ಅದು ಹೇಗೆ ಸಾಧ್ಯ ಎಂದು ಕೈರೋ ಹಿಂಜರಿಯುತ್ತಾಳೆ. ಆಗ ವಿನ್ನಿ ಹೇಳ್ತಾಳೆ, ಪ್ರೊಫೆಸರ್ ಕ್ಲಾಸ್ ರೂಮ್ನಲ್ಲಿ ನಿನ್ನನ್ನು ಹೇಗೆ ನೋಡ್ತಾನೆಂದು ನಿನಗೆ ಗೊತ್ತಿಲ್ಲ ಅಂದಾಗ ಮರುದಿನ ಕೈರೋ ಪ್ರೊಫೆಸರನನ್ನು ಅಬ್ಸರ್ವ್ ಮಾಡ್ತಿರ್ತಾಳೆ. ಆಗ ಪ್ರೊಫೆಸರ್ ಬೇಕು ಅಂತಲೇ ಕೈರೋನ ಹತ್ರ ಬರೋದು ಹೋಗೋದು ಮಾಡ್ತಿರ್ತಾನೆ. ಇತ್ತ ಪ್ರೊಫೆಸರ್ ಬೌರಿಸ್ನು ಊಟಕ್ಕೆ ಕರೆದಾಗ ಬೌರಿಸ್ ಒಂದು ಸ್ಟೆಪ್ಪನ್ನು ಹಾಕಿ ಖುಷಿಯನ್ನು ವ್ಯಕ್ತಪಡಿಸುತ್ತಾನೆ. ಇತ್ತ ಬೌರಿಸ್ನ ಸ್ಟೆಪ್ಪನ್ನು ಕಾಪಿ ಮಾಡಿ ತಾನು ಮಾಡುತ್ತಿರುವಾಗ ಅಲ್ಲಿ ಕೈರೋ ಬರುತ್ತಾಳೆ. ಕೈರೋ ಬಂದು ಅದನ್ನು ನೋಡಿ ನಗುತ್ತಾಳೆ. ಆಗ ಮಿಲ್ಲರ್ ಕೂಡ ಒಂದು ಸ್ಮೈಲನ್ನು ಕೊಡುತ್ತಾನೆ. ಆಗ ಮಿಲ್ಲರ್ ಹೇಳ್ತಾನೆ, ನೀನು ಬರೆದಿರುವಂಥ ಪ್ಯಾರಾಗ್ರಾಫ್ ನನಗೆ ಬಹಳ ಇಷ್ಟವಾಗಿದೆ. ನಿನ್ನದೇ ಶೈಲಿಯಲ್ಲಿ ಒಂದು ಕಥೆಯನ್ನು ಶಾರ್ಟ್ ಸ್ಟೋರಿಯನ್ನಾಗಿ ಬರೆದು ನನಗೆ ಕೊಡು, ಆಗ ನಿನಗೆ ಒಂದು ಮಿಡ್ ಟರ್ಮ್ನ ಫುಲ್ ಸ್ಕೋರ್ನ ನಾನು ನಿನಗೆ ಕೊಡ್ತೀನಿ ಅಂತ ಪ್ರೊಫೆಸರ್ ಕೈರೋಗೆ ಹೇಳ್ತಾನೆ. ಇತ್ತ ಕೈರೋ ಖುಷಿಯಾಗಿ ಹೇಳ್ತಾಳೆ, ನಾನು ನೀವು ಬರೆದಿರುವಂಥ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ, ಕೆಲವು ಲೈನ್ಗಳನ್ನು ಕಂಠಪಾಠವೂ ಕೂಡ ಮಾಡಿದ್ದೇನೆ ಎಂದು ಹೇಳ್ತಾಳೆ. ಇದಕ್ಕೆ ಮಿಲ್ಲರ್ ಇಂಪ್ರೆಸ್ ಆಗುತ್ತಾನೆ. ಏಕೆಂದರೆ ಅವನು ಮೊದಲು ಶಿಕ್ಷಕನಿಗಿಂತ ಮೊದಲು ಅವನು ಒಬ್ಬ ಒಳ್ಳೆಯ ಲೇಖಕನಾಗಿರುತ್ತಾನೆ. ಇತ್ತ ಬೌರಿಸ್ ಮತ್ತು ಅವನ ಹೆಂಡತಿಯನ್ನು ಮಿಲ್ಲರ್ ಡಿನ್ನರ್ಗಾಗಿ ಸಂಜೆ ಕರೆದುಕೊಂಡು ಬಂದಿರುತ್ತಾರೆ. ಅಲ್ಲಿ ವಿನ್ನಿ ಆರ್ಡರ್ ತೆಗೆದುಕೊಳ್ಳಲು ಬಂದಾಗ ಮಿಲ್ಲರ್ನ ಹೆಂಡತಿ ಕೇಳುತ್ತಾಳೆ, ನೀವು ಹೇಳುತ್ತಿರುವ ಹುಡುಗಿ ಇವಳೇನಾ ಅಂತ. ಅಲ್ಲ, ಅವಳು ಕೈರೋ ಅಂತ ಹೇಳ್ತಾನೆ. ಕೈರೋನ ಬಗ್ಗೆ ಸ್ವಲ್ಪ ಮಾತನಾಡಿದಾಗ ಕೈರೋನ ಮೇಲಿರುವ ಇಂಟ್ರೆಸ್ಟನ್ನು ನೋಡಿ ಸ್ವಲ್ಪ ಹೊಟ್ಟೆ ಉರಿಯಿಂದ ಬೌರಿಸ್, ಮಿಲ್ಲರ್ ಒಬ್ಬ ಒಳ್ಳೆಯ ಲೇಖಕನಾಗಿದ್ದ, ಅವರು ಬರೆದಿರುವ ಕಥೆಗಳನ್ನು ಕೇಳಿಯೇ ನಾನು ಇವರನ್ನು ಮದುವೆಯಾಗಿದ್ದೆ. ಈಗ ನೋಡು, ಒಬ್ಬ ಬೋರಿಂಗ್ ಶಿಕ್ಷಕನಾಗಿದ್ದಾನೆ, ಇವರಿಗೆ ಏನು ಹೇಳೋದು ಎಂದು ಬೌರಿಸ್ನ ಮುಂದೆ ಮಿಲ್ಲರ್ನ ಕಾಲೆಳೆಯುತ್ತಾಳೆ. ಇತ್ತ ವೀಕೆಂಡ್ ಪ್ಲ್ಯಾನ್ನಲ್ಲಿ ಮಿಲ್ಲರ್ ಮತ್ತು ಕೈರೋ ಒಂದು ಪೋಯೆಟ್ರಿಯನ್ನು ಕೇಳಲು ಬಂದಿರುತ್ತಾರೆ. ಆ ಪೋಯೆಟ್ರಿಯನ್ನು ಕೇಳಿದಂತಹ ಕೈರೋಗೆ ಸ್ವಲ್ಪ ಎಮೋಷ್ನಲ್ ಆಗುತ್ತದೆ. ಎಮೋಷ್ನಲ್ ಆದಂಥ ಕೈರೋ ಹೊರಗಡೆ ಬಂದು ತನ್ನ ಜೇಬಿನಲ್ಲಿದ್ದ ಸಿಗರೇಟನ್ನು ಹಚ್ಚುತ್ತಾಳೆ. ಆ ಸಿಗರೇಟನ್ನು ತಾನೂ ತೆಗೆದುಕೊಂಡು ಶೇರ್ ಮಾಡುತ್ತಾನೆ ಮಿಲ್ಲರ್. ಆಮೇಲೆ ಮರುದಿನ ಒಂದು ಹಾಟ್ ಡ್ರೆಸ್ನಿಂದ ಮಿಲ್ಲರ್ಗಾಗಿ ಕಾಫಿಯನ್ನು ತರುತ್ತಾಳೆ ನಮ್ಮ ಕೈರೋ. ಆಗ ಬೌರಿಸ್ ಒಂದು ಕಾಫಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾನೆ. ಈಗ ಇಬ್ಬರು ಬಹಳ ಕ್ಲೋಸ್ ಆಗಿರುತ್ತಾರೆ. ಆಮೇಲೆ ಕ್ಲಾಸ್ ರೂಮ್ನಲ್ಲಿ ಮಿಲ್ಲರ್ನ ಹೆಂಡತಿ ಒಂದು ಮೆಸೇಜ್ ಕಳಿಸುತ್ತಾಳೆ, ನಾನು ವೀಕೆಂಡ್ನಲ್ಲಿ ಎಲ್ಲಾದರೂ ಹೋಗಬೇಕು ಅಂತ. ಆಗ ಕೈರೋ ಕೂಡ ಹೇಳ್ತಾಳೆ, ವೀಕೆಂಡ್ನಲ್ಲಿ ನಾನು ನನ್ನದೇ ಆದಂತಹ ಶೈಲಿಯಲ್ಲಿ ಒಂದು ಸ್ಟೋರಿಯನ್ನು ಹೇಳುವಳಿದ್ದೇಳೆ, ನನಗೆ ಟೈಮ್ ಕೊಡಿ ಎಂದಾಗ ನಾನು ಟೈಮ್ ಕೊಡ್ತೇನೆ, ಅಲ್ಲಿವರೆಗೂ ನೀನು ಮುಂದುವರಿಸು ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಹೋದ ನಂತರ ವಿನ್ನಿ ಪ್ರೊಫೆಸರ್ನ ಟೇಬಲ್ ಮೇಲೆ ಮಿಲ್ಲರ್ಗಾಗಿ ಕೈರೋನ ಚುಡಾಯಿಸ್ತಿರ್ತಾಳೆ. ಅಲ್ಲಿಗೆ ಬಂದ ಬೌರಿಸನನ್ನು ಕೂಡ ವಿನ್ನಿ ಚುಡಾಯಿಸ್ತಿರ್ತಾಳೆ.
ಆಗ ಕೈರೋನ ಮೊಬೈಲ್ ಎಲ್ಲಿ ಸಿಗುತ್ತಿರಲಿಲ್ಲ. ಆಗ ಮನೆಗೆ ಬಂದ ಮಿಲ್ಲರ್ನ ಬ್ಯಾಗ್ನಲ್ಲಿ ಕೈರೋನ ಮೊಬೈಲ್ ಇರುತ್ತದೆ. ಕೈರೋ ಪ್ರೊಫೆಸರ್ಗೆ ಕಾಲ್ ಮಾಡಿ, ನನ್ನ ಮೊಬೈಲ್ ನಿಮ್ಮ ಹತ್ರ ಇದೆ, ಅದನ್ನು ನಾನು ತೆಗೆದುಕೊಳ್ಳಲು ಬರುತ್ತಿದ್ದೇನೆ ಎಂದಾಗ, ವೀಕೆಂಡ್ ಪ್ಲ್ಯಾನ್ ಕ್ಯಾನ್ಸಲ್ ಆಗಿರುವುದರಿಂದ ನಾನೇ ನಿನಗೆ ಮೊಬೈಲ್ ಕೊಡಲು ಬರುತ್ತೇನೆ, ನಿನ್ನ ಮೆನ್ಷನ್ ಅಡ್ರೆಸ್ ಕಳಿಸು ಅಂದಾಗ ಅಡ್ರೆಸ್ಸಿನ ಪ್ರಕಾರ ಆ ಮೆನ್ಷನ್ಗೆ ಬಂದು ನೋಡುತ್ತಾನೆ. ಕೈರೋ ಅಲ್ಲಿ ಒಂದು ಹಾಟ್ ಡ್ರೆಸ್ನಲ್ಲಿ ಪ್ರೊಫೆಸರ್ನತ್ತ ಬರುತ್ತಾಳೆ. ಆಗ ಅಲ್ಲಿ ಜೋರಾಗಿ ಮಳೆ ಇರುವುದರಿಂದ ಅಲ್ಲಿ ಒಂದು ಕಿಸ್ಸಿಂಗ್ ಸೀನ್ ನಡೆಯುತ್ತದೆ. ಕಿಸ್ಸಿಂಗ್ ಸೀನ್ ನಂತರ ಆಗಿದ್ದೆಲ್ಲ ಒಂದು ರೋಮ್ಯಾನ್ಸಿನ ನೆನಪಿನ ಕಥೆಯಾಗುತ್ತದೆ. ಅವತ್ತು ಸಂಜೆ ಕೈರೋ ತಾನು ಬರೆದಂತಹ ಒಂದು ಕಥೆಯನ್ನು ಮಿಲ್ಲರ್ಗೆ ಮೇಲ್ ಮಾಡುತ್ತಾಳೆ. ಆದರೆ ಮಿಲ್ಲರ್ ಅದನ್ನು ಪ್ರೈವೇಟಲ್ಲಿ ಓದಬೇಕೆಂದು ಒಂದು ಕ್ಯಾಬಿನ್ನಲ್ಲಿ ಬರುತ್ತಾನೆ. ಆ ಕ್ಯಾಬಿನ್ನಲ್ಲಿ ಬಂದಾಗ ಆ ಕಥೆಯನ್ನು ಓದಿದಾಗ ಮಿಲ್ಲರ್ ಎಕ್ಸೈಟ್ಮೆಂಟ್ನಿಂದ ತನ್ನ ಪ್ಯಾಂಟ್ ಜಿಪ್ಪನ್ನು ಓಪನ್ ಮಾಡಿ ಅಲ್ಲಿ ಒಂದು ನೆನಪಿನ ಕಥೆಯನ್ನು ಮುಗಿಸುತ್ತಾನೆ. ಆದ ನಂತರ ಮರುದಿನ ಕಾಲೇಜ್ನಲ್ಲಿ ಬಂದಾಗ ಬಿಹೇವಿಯರ್ ಚೇಂಜ್ ಮಾಡಿರುತ್ತಾನೆ. ಮೊದಲಿನ ಹಾಗೆ ಕೈರೋಗೆ ರೆಸ್ಪಾನ್ಸ್ ಮಾಡ್ತಿರಲ್ಲ. ಯಾಕೆ ಎಂದು ಕೇಳಿದಾಗ, ನೀನು ಕಳಿಸಿರುವ ಕತೆ ನನಗೆ ಇಷ್ಟ ಆಗಲಿಲ್ಲ, ಅದರಲ್ಲಿ ಬಹಳ ತಪ್ಪುಗಳಿವೆ, ಅದನ್ನು ಸರಿಪಡಿಸಬೇಕು, ಇಲ್ಲ ಇನ್ನೊಮ್ಮೆ ಬರೀ, ಇಲ್ಲವಾದಲ್ಲಿ ನಾನು ನಿನಗೆ ಮಿಡ್ ಟರ್ಮ್ನಲ್ಲಿ ಮಾರ್ಕ್ಸ್ ಕೊಡಲ್ಲ, ನಿನ್ನನ್ನು ಸಂಪೂರ್ಣವಾಗಿ ಫೇಲ್ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಕೈರೋ ಹೇಳ್ತಾಳೆ, ಈ ಕತೆ ನಮ್ಮಿಬ್ಬರದ್ದು ಅಂತ ಹೇಳ್ತಾಳೆ. ಆದರೆ ಪ್ರೊಫೆಸರ್ ಹೇಳ್ತಾನೆ, ನಮ್ಮಿಬ್ಬರ ನಡುವೆ ಅಂಥದ್ದೇನೂ ನಡೆದಿಲ್ಲ, ನೀನು ತಪ್ಪಾಗಿ ತಿಳಿದುಕೊಂಡು ಬರೆದಿದ್ದೀಯ ಎಂದು ಹೇಳಿದಾಗ ಕೈರೋಗೆ ಸಿಟ್ಟು ಬಂದು, ನೀನು ಒಬ್ಬ ಲೂಸರ್, ಅದಕ್ಕೆ ನಿನ್ನ ಕೈಯಲ್ಲಿ ಯಾವುದೇ ಪುಸ್ತಕ ಬರೆಯಲು ಆಗಿಲ್ಲ ಎಂದು ಅಲ್ಲಿ ಸಿಟ್ಟಿನಿಂದ ಹೋಗ್ತಾಳೆ. ಬಂದು ವಿನ್ನಿಯ ಜೊತೆಗೆ ಮದ್ಯಪಾನ ಸೇವಿಸುತ್ತಾಳೆ. ಇತ್ತ ಟೆನ್ಷನ್ನಲ್ಲಿರುವ ಮಿಲ್ಲರ್ನನ್ನು ಅವನ ಹೆಂಡತಿ ಕೇಳುತ್ತಾಳೆ ಏನಾಯ್ತೆಂದು. ಕೈರೋ ಬರೆದಿರುವ ಸ್ಟೋರಿಯನ್ನು ಮಿಲ್ಲರ್ ಅವನ ಹೆಂಡತಿಗೆ ಹೇಳಿದಾಗ ಎಕ್ಸೈಟ್ಮೆಂಟ್ನಿಂದ ಅವನ ಮೇಲೆ ಬೀಳುತ್ತಾಳೆ. ಅಷ್ಟರಲ್ಲೇ ಬೌರಿಸ್ ಅಲ್ಲಿಗೆ ಬಂದು ಅದನ್ನೆಲ್ಲ ತಪ್ಪಿಸುತ್ತಾನೆ. ಇತ್ತ ವಿನ್ನಿ ಹಾಗೂ ಕೈರೋ ಒಬ್ಬರು ಡಿಸ್ಕಷನ್ ಮಾಡುತ್ತಿರುತ್ತಾರೆ. ವಿನ್ನಿಗೆ ಹೇಳ್ತಿರ್ತಾಳೆ ಕೈರೋ, ಅವನು ನನ್ನ ಸಂಪೂರ್ಣವಾಗಿ ಪ್ರೀತಿಸಿಲ್ಲ, ಅವನು ನಾಟಕೀಯವಾಗಿ ಪ್ರೀತಿಸಿದ್ದಾನೆ. ಇತ್ತ ಬೌರಿಸ್ ಮಿಲ್ಲರ್ನ ಮನೆಯಲ್ಲಿರುವುದನ್ನು ಗಮನಿಸಿದ ವಿನ್ನಿ ಕೆಲವು ಫೋಟೋಸ್ಗಳನ್ನು ಬೌರಿಸ್ಗೆ ಬಿಡುತ್ತಾಳೆ. ಅದನ್ನು ನೋಡಿದಂತಹ ಬೌರಿಸ್ ಅಲ್ಲಿಂದ ಎದ್ದು ಹೋಗುತ್ತಾನೆ. ಎದ್ದು ಹೋದ ನಂತರ ಮಿಲ್ಲರ್ನ ಹೆಂಡತಿಗೆ ಯೂನಿವರ್ಸಿಟಿಯಿಂದ ಒಂದು ಕಾಲ್ ಬಂದು ಮಿಲ್ಲರ್ ಮತ್ತು ಕೈರೋನ ಅಫೇರ್ನ ಬಗ್ಗೆ ಎಲ್ಲವನ್ನೂ ಹೇಳಿರುತ್ತಾರೆ. ಅಲ್ಲಿ ಮಿಲ್ಲರ್ನ ಹೆಂಡತಿ ಅದನ್ನು ಕೇಳುತ್ತಾಳೆ, ನಿನ್ನ ಮತ್ತು ಆ ಹುಡುಗಿಯ ಜೊತೆ ಅಂಥದ್ದೇನಾದರೂ ನಡೆದಿದೆಯಾ ಅಂತ. ಆಗ ಮಿಲ್ಲರ್ ಇಲ್ಲ, ಏನೂ ಆಗಿಲ್ಲ ಅಂತ ಸುಳ್ಳು ಹೇಳುತ್ತಾನೆ. ಮರುದಿನ ಕೈರೋ ಪ್ರಿನ್ಸಿಪಲ್ ಆಫೀಸ್ನಲ್ಲಿ ಇರುತ್ತಾಳೆ. ಆಗ ಪ್ರಿನ್ಸಿಪಲ್ಗೆ ನಡೆದಿದ್ದೆಲ್ಲನ್ನೆಲ್ಲ ಹೇಳಿದಂತಹ ಕೈರೋ, ಪ್ರೊಫೆಸರ್ ಮಿಲ್ಲರ್ ನನಗೆ ಮಿಡ್ ಟರ್ಮ್ನ ಮಾರ್ಕ್ಸ್ ಕೊಡುವುದಾಗಿ ನನ್ನನ್ನು ಬಳಸಿಕೊಂಡಿದ್ದಾನೆ ಎಂದು ಹೇಳುತ್ತಾಳೆ. ಇತ್ತ ವೈಸ್ ಪ್ರಿನ್ಸಿಪಲ್ ಮಿಲ್ಲರ್ನತ್ತ ಕೇಳಿದಾಗ ಮಿಲ್ಲರ್ನಲ್ಲಿ ಉತ್ತರಗಳಿರಲ್ಲ. ಅಲ್ಲೇ ಅವನನ್ನು ಸಸ್ಪೆಂಡ್ ಮಾಡುತ್ತಾರೆ. ಸಸ್ಪೆಂಡ್ ಆದಂತಹ ಮಿಲ್ಲರ್ನನ್ನು ಗೆಳೆಯ ಬೌರಿಸ್ ಕೂಡ ಬೈಯುತ್ತಾನೆ, ನಿನ್ನ ಕಂಟ್ರೋಲ್ನಲ್ಲಿ ನೀನು ಇರಬೇಕಿತ್ತು ಎಂದು. ಆಗ ಮಿಲ್ಲರ್ ಮನೆಗೆ ಬಂದು ಸಸ್ಪೆಂಡ್ ಆಗಿದ್ದನ್ನು ಹೇಳುತ್ತಾನೆ. ಆಗ ಮಿಲ್ಲರ್ನ ಹೆಂಡತಿ, ನಾನು ನಿನಗೆ ಡೈವರ್ಸ್ ಕೊಡುತ್ತೇನೆ, ಅದಕ್ಕಾಗಿ ನೀನು ಕೂಡ ನನಗೆ ಡೈವರ್ಸ್ ಕೊಡು, ಯಾಕೆಂದರೆ ನಿನ್ನ ಅಫೇರನ್ನ ಬಗ್ಗೆ ನನಗೆ ತಿಳಿದಿದೆ, ಆದರೂ ನನಗೆ ಸಂಶಯವಿದೆ, ಆ ಹುಡುಗಿಯ ಜೊತೆ ನಿನ್ನದು ಏನೂ ನಡೆದಿಲ್ಲವೆಂದು ನಾನು ಹೇಗೆ ನಂಬಲಿ ಎಂದು ಹೇಳಿ ಅವನ ಜೊತೆ ಜಗಳವಾಡುತ್ತಾಳೆ. ಆದರೂ ಕೂಡ ಅವನ ಹೆಂಡತಿ ಮಿಲ್ಲರ್ಗೆ ಡೈವರ್ಸ್ ಮಾಡುವುದು ಖಚಿತಪಡಿಸಿಕೊಳ್ಳುತ್ತಾಳೆ. ಆಗ ಇತ್ತ ಮೆನ್ಷನ್ನಲ್ಲಿ ಅಳುತ್ತಾ ಕುಳಿತಿರುವ ಕೈರೋ ಹೇಳ್ತಾಳೆ, ಈಗ ಪ್ರೊಫೆಸರ್ನ ಹತ್ರ ಕೆಲಸವಿಲ್ಲ ಹಾಗೂ ಅವನ ಹೆಂಡತಿಯು ಕೂಡ ಡೈವರ್ಸ್ ಮಾಡಿದ್ದಾಳೆ, ಈಗ ಅವನು ಯಾವ ಕಥೆಯನ್ನು ಬರೆಯುತ್ತಾನೆ ನಾನು ನೋಡ್ತೀನಿ ಅಂತ ವಿನ್ನಿಗೆ ಹೇಳುತ್ತಾಳೆ. ಆಗ ಇಲ್ಲಿ ಈ ಕತೆ ಮುಕ್ತಾಯಗೊಳ್ಳುತ್ತದೆ. ಈ ಚಿತ್ರಕಥೆ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬರ್ತೀನಿ ಹೊಸ ಮೂವಿಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರಗಳು.